ಹಾಯ್ ಹಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ತಮ್ಮ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನನಗೂ ಗೊತ್ತು, ಎಕ್ಸಾಮ್ ಹಾಲ್ ಎಂಟರ್ ಆಗೋವರೆಗೂ ನಮ್ಮ ಪ್ರಿಪ್ರೇಷನ್ ಅಂತೂ ಮುಗಿಯೋದಿಲ್ಲ. ಸೊ ಇವತ್ತು 25th, ಓಕೆ, ಆಲ್ರೆಡಿ ಆಲ್ಮೋಸ್ಟ್ ಓವರ್. 26th, 27th ಆ್ಯಂಡ್ ದ ಎಕ್ಸಾಮ್ ಸ್ಟಾರ್ಟ್ಸ್. ಸೊ ನೀವು ಯಾವ ಕೋರ್ಸ್ ತೊಗೊಂಡಿದ್ದೀರಾ, ಯಾವ ಎಕ್ಸಾಮ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಏನು ಹೇಳಕ್ಕೆ ಬಂದಿದ್ದೀನಿ, ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಏನೂ ಇಲ್ಲ, ನೀವು ತಮ್ಮ ಬೋರ್ಡ್ ಎಕ್ಸಾಮ್ ಹೇಗೆ ಬರಿತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ನಾನು ನನ್ನ ಬೋರ್ಡ್ ಎಕ್ಸಾಮ್ನಲ್ಲಿ ನಾನು ಏನು ತಪ್ಪುಗಳನ್ನು ಮಾಡಿದೆ, ನೀವು ಮಾಡಬೇಡಿ ಅನ್ನೋದನ್ನು ನಾನು ಶಾರ್ಟಾಗಿ ಹೇಳಕ್ಕೆ ಬಂದಿದ್ದೀನಿ. ಸೊ ಪ್ಲೀಸ್ ನೀವು ಆ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಜೆನ್ಯೂನ್ ಆಗಿರೋವಂಥ ಮಿಸ್ಟೇಕ್ಸ್ ಎಲ್ಲರೂ ಕೂಡ ಮಾಡ್ತಾರೆ, ನಾನು ಕೂಡ ಮಾಡಿದ್ದೆ. ಓಕೆ, ಈಗ ಫಸ್ಟ್ ಪಾಯಿಂಟ್ಗೆ ಬಂದುಬಿಡ್ತೀನಿ. ಫಸ್ಟ್ ಪಾಯಿಂಟ್ ಈಸ್, ಈಗ ನೀವು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗ್ತೀರಿ, ಹೋಗಿ ಕೂತ್ಕೋತೀರಿ. ಆದಮೇಲೆ ಇನ್ವಿಜಿಲೇಟರ್ ಬಂದು ಅದನ್ನು ಮೇನ್ಲಿ ಸೀಲ್ಡ್ ಆಗಿ ಬಂದಿರುತ್ತೆ, ಅದ್ರ ಮೇಲೆ ಸೈನ್ ಹಾಕಿಸ್ಕೊಂಡು ಓಪನ್ ಮಾಡೋಕ್ಕೆ ಕೊಡ್ತಾರೆ. ಓಕೆ, ನಾವು ಓಪನ್ ಮಾಡೋಕ್ಕೆ ಕೊಡಲ್ಲ, ಅವರು ಓಪನ್ ಮಾಡ್ತಾರೆ. ಓಪನ್ ಮಾಡಿ ಎಲ್ಲ ಪೇಪರ್ ಸೀಲ್ಡ್ ಆಗಿಯೇ ಇರುತ್ತೆ. ಓಕೆ, ಸ್ಕೇಲ್ ಏನಾದರೂ ಇದ್ದರೆ ತೊಗೊಂಡು ಹೋಗಿ, ಹಾಗೆ ಓಪನ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಕಟ್ ಮಾಡ್ತೀರಂದ್ರೂ ಓಕೆ, ಬಟ್ ಸೀಲ್ಡ್ ಆಗಿರುತ್ತೆ. ಓಕೆ, ನಿಮಗೆ ಕೊಡ್ತಾರೆ ಪೇಪರ್ ಕೊಟ್ಟ ತಕ್ಷಣ ಪ್ಯಾನಿಕ್ ಆಗಬೇಡಿ. ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ. ನೀವು ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದರೆ, ಕನ್ನಡ ಮೀಡಿಯಮಿಂದ ಬಂದಿದ್ದರೆ ಓಕೆ. ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದರೆ ಏನಾಗುತ್ತೆ, ಫಸ್ಟ್ ಪೇಪರ್ ನೀವೇನು ಬೋರ್ಡ್ ಎಕ್ಸಾಮ್ದು ಓಪನ್ ಮಾಡ್ತೀರಿಲ್ಲ, ಸ್ಟಾರ್ಟಿಂಗ್ ಎಲ್ಲ ಕನ್ನಡದಲ್ಲಿಯೇ ಇರುತ್ತೆ. ಸೊ ಒಂದಿಷ್ಟು ಮಂದಿ ಏನಾಗಿಬಿಡುತ್ತೆ, ಯಪ್ಪ ಕನ್ನಡ ಪೇಪರ್ ಕೊಟ್ಬಿಟ್ಟಿದ್ದಾರಲ್ಲ, ನಾನು ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತೆಲ್ಲ ವಿಚಾರ ಮಾಡಬೇಡಿ. ಈಗಾಗಲೇ ನೀವು ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಬಟ್ ಲೈವ್ ಪೇಪರ್ ಕೈಯಲ್ಲಿ ತೊಗೊಂಡು ಸಾಲ್ವ್ ಮಾಡಿರಲ್ಲ, ಬರೀ PDF ಇದ್ದಿದ್ವು. ಹಾಗೆ ಆ PDFsನಲ್ಲಿ ಇಂಗ್ಲೀಷಲ್ಲಿಯೇ ಇರುತ್ತೆ, ಡೈರೆಕ್ಟಾಗಿ ಸಾಲ್ವ್ ಮಾಡಿಬಿಟ್ಟಿರ್ತೀರಾ. ಸೊ ನಾನೇನು ಹೇಳೋದಂದರೆ, ನಿಮಗೆ ಕನ್ನಡ ಫಸ್ಟ್ ಇರುತ್ತೆ. ಸೊ ಕನ್ನಡನ ಒಂದು 7 to 8 pages ಟರ್ನ್ ಮಾಡಿ ನೋಡಿ. ನೆಕ್ಸ್ಟ್ ನಿಮಗೆ ಇಂಗ್ಲೀಷ್ ಇರುತ್ತೆ. ಓಕೆ, ಆಮೇಲೆ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇದು ಫಸ್ಟ್ ಪಾಯಿಂಟ್ ಆಗಿತ್ತು. ಏನು, ಕ್ವಶನ್ ಪೇಪರ್ ಸ್ಟಾರ್ಟಿಂಗ್ ಕನ್ನಡದಲ್ಲಿರುತ್ತೆ. ಸೊ ಅದನ್ನು ಇಂಗ್ಲೀಷಲ್ಲಿ ಇರೋದನ್ನು ಚೆನ್ನಾಗಿ ನೋಡಿ. ಆಗಲೇ ಹೇಳಿದಾಗೆ, ಇನ್ನು ನಾವು ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋ ಮಟ್ಟನೂ ಓದ್ತಾನೆ ಇರ್ತೀವಿ, ರೈಟ್? ಸೊ ಈಗ ನೀವು ಆಲ್ಮೋಸ್ಟ್ ಎಲ್ಲ ಓದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಟ್ ಎಕ್ಸಾಮ್ ಹಿಂದಿನ ದಿನ ಲೇಟ್ ನೈಟ್ಸ್ ಮಾಡಬೇಡಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು, ಓದಿ ಎಕ್ಸಾಮ್ನಲ್ಲಿ ಫುಲ್ ಟಯರ್ಡ್ ಆಗಿಬಿಡುತ್ತೆ. ಎಕ್ಸಾಮ್ನಲ್ಲಿ ಫೋಕಸ್ ಆಗೋದಿಲ್ಲ. ಎಷ್ಟು ಬರಿಬೇಕಂತ ನೀವು ಡಿಸೈಡ್ ಮಾಡಿ ಹೋಗಿರ್ತೀರಿ, ಅಷ್ಟು ಬರೆಯೋದಕ್ಕೆ ನಿಮಗೆ ನಿಮ್ಮ ಬಾಡಿ, ನಿಮ್ಮ ಎನರ್ಜಿ ಸಪೋರ್ಟ್ ಮಾಡೋದಿಲ್ಲ. ಸೊ ಲೇಟ್ ನೈಟ್ಸ್ನ ಅವಾಯ್ಡ್ ಮಾಡಿ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟಿಗೆ ಬರೋಣ. ಪಾಯಿಂಟ್ ಈಸ್ ಇಗ್ನೋರಿಂಗ್ ಪ್ರೆಸೆಂಟೇಷನ್ನ ಇಗ್ನೋರ್ ಮಾಡಬೇಡಿ. ಸೊ ನಾನು ಮಾಡಿದ್ದ ಮಿಸ್ಟೇಕ್ ಅಂತ ಹೇಳೋಕ್ಕಿಂತ ನಿಮಗೆ ಹೇಳೋದು, ಪ್ರೆಸೆಂಟೇಷನ್ ನೀವು ಒಂದು ಬೆಟರ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲು ಒಂದು ಎಕ್ಸಾಮ್ ಟೈಮ್ ಹಚ್ಚಿ ಸಾಲ್ವ್ ಮಾಡಿ. 3 hours ಒಂದು ಪೇಪರ್ ಮುಗಿಸ್ಬೇಕಪ್ಪ. ಯಾವ್ದು ಮಾಡ್ತೀರಾ ಮಾಡಿ, ಗೊತ್ತಿಲ್ಲ. ಬಟ್ ಲ್ಯಾಂಗ್ವೇಜ್ಗೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಲ್ಯಾಂಗ್ವೇಜ್ಗೆ ಟೈಮ್ ಸಾಕಾಗೋದೇ ಇಲ್ಲ. ಫಸ್ಟಿಗೆ ಕನ್ನಡ ಇದ್ದವರು, ಹಿಂದಿ ಇದ್ದವರು, ನಾನೇನು ಹೇಳೋದಂದರೆ, ಎಷ್ಟಾಗುತ್ತೆ ಅಷ್ಟು ದೊಡ್ಡ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ SSLC ಥರ ಚೆಕ್ ಮಾಡೋದಿಲ್ಲ, ಇಲ್ಲಿ ಚೂರು ಸ್ಟ್ರಿಕ್ಟ್ ಚೆಕ್ಕಿಂಗ್ ಆಗುತ್ತೆ. ಸೊ ಏನು ಮಾಡಿ, ಚೂರು ಲೆಂದಿಯಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಲ್ಯಾಂಗ್ವೇಜಸಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಪೇಪರ್ಸ್ಗೆ ಬಂದರೆ ಏನಾಗುತ್ತೆ, ಎಷ್ಟಿರುತ್ತೆ ಅಷ್ಟು ಸಾಲ್ವ್ ಮಾಡೋದು, ಎಷ್ಟು ಡೆರಿವೇಷನ್ ಇರುತ್ತೆ ಅಷ್ಟು ಡೆರಿವೇಷನ್ ಬರೆಯೋದು, ಮುಗಿದೋಗುತ್ತೆ. ಬಟ್ ಲ್ಯಾಂಗ್ವೇಜಸಲ್ಲಿ ಹಾಗಾಗಲ್ಲ. ಸೊ ಲ್ಯಾಂಗ್ವೇಜಸಲ್ಲಿ ಎಷ್ಟಾಗುತ್ತೆ ಅಷ್ಟು ಬರೀರಿ, ಬಟ್ ಸ್ಪೀಡ್ ರೈಟಿಂಗ್ ಮಾಡ್ಕೊಳ್ಳಿ. ಓಕೆ, ಟೈಮ್ ಕನ್ಸ್ಯೂಮ್ ಭಾಳ ಆಗುತ್ತೆ. ಬಟ್ ಈಗ ನಾನು ಪೇಪರ್ ನಿಮಗೆ ತೋರಿಸಿದ್ದೆ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಫಿಸಿಕ್ಸ್ ಪೇಪರಲ್ಲಿ ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ವಿತ್ ಮೈ ರಿವ್ಯಾಲ್ಯೂಯೇಷನ್ ಹಾಕ್ಸ್ಲಿಕ್ಕೆ ನಾನು ಪೇಪರ್ ಆರ್ಡರ್ ಮಾಡಿದ್ದೆ ಅಲ್ಲ, ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ. ಹಾಗೆ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಹಾಕಿದ್ದೆ. ಸೊ ನೀವು ಹೋಗಿ ನೋಡ್ಬೋದು ನಾನು ಹೇಗೆ ಪ್ರೆಸೆಂಟೇಷನ್ ಮಾಡಿದ್ದೀನಿ, ಎಲ್ಲಿ ನನ್ನ ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ. ಫಾರ್ SI ಯೂನಿಟ್ಸ್ ಆಲ್ಸೋ, SI ಯೂನಿಟ್ಸ್ಗೂ ಕೂಡ ಕನ್ಸಿಡರ್ ಮಾಡ್ತಾರೆ ಮಾರ್ಕ್ಸು. ಹಾಗೆ ನನ್ನ ನ್ಯೂಮೆರಿಕಲ್ಸ್ನಲ್ಲಿ ಕೂಡ ಅವರು ನನಗೆ ಫುಲ್ ಮಾರ್ಕ್ಸ್ ಕೊಟ್ಟಿಲ್ಲ. ಎಲ್ಲಿ ತೆಗೆದಿದ್ದಾರೆ ಹೋಗಿ ನೀವು ಆ ವಿಡಿಯೋನ ನೋಡ್ಬೋದು. ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ನೋಡಿ. ಹಾಗೆ ಪೇಪರ್ ಕೂಡ ಆಕ್ಸೆಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಪ್ರೆಸೆಂಟ್ ಮಾಡಬೇಕು, ಎಲ್ಲಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಎಲ್ಲಿ ಮಾರ್ಕ್ಸ್ ತೆಗಿತಾರೆ ಯೂಶ್ವಲಿ ಇನ್ವಿಜಿಲೇಟರ್ಸ್ ಅಂತ, ರೈಟ್? ನೆಕ್ಸ್ಟ್ ಮಾಡುವಂಥ ಮಿಸ್ಟೇಕ್ ಏನಂದರೆ, ಪ್ಯಾನಿಕಿಂಗ್ ಇನ್ ಎಕ್ಸಾಮ್ ಹಾಲ್.
ಎಕ್ಸಾಮ್ ಹಾಲ್ನಲ್ಲಿ ಈಗ ನೀವೆಲ್ಲ ಓದ್ಕೊಂಡು ಹೋಗಿದ್ದೀರಾ ಅಂದರೆ ಪ್ಲೀಸ್ ಪ್ಯಾನಿಕ್ ಆಗಬೇಡಿ. ಪ್ಯಾನಿಕ್ ಆಗೋದು ಏನೂ ಇರೋದಿಲ್ಲ. ಜಸ್ಟ್ ಹೋಗಿ ಕೂಲ್ ಆ್ಯಂಡ್ ಕಾಮ್ ಆಗಿ ಕೂತ್ಕೊಳ್ಳಿ. ಹಾಗೆ ಆ ಕಡೆ ಈ ಕಡೆ ಎಲ್ಲ ನೋಡಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗಿ ಕೂತ್ಕೊಳ್ಳಿ. ನೀವು ಓದಿರೋ ಟಾಪಿಕ್ಸ್ ಬರ್ತಾವೆ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಹೋಗಿ. ಹಾಗೆ ಅವೇ ಟಾಪಿಕ್ಸೇ ಬರೋದು. ಹಾಗೆ ಪ್ರತಿ ವರ್ಷ ಎಲ್ಲ ಕ್ವಶನ್ಸ್ ರಿಪೀಟ್ ಆಗ್ತವೆ. ಅದೇ ರೀತಿಯಾಗಿ ಕೇಳ್ತಾರೆ, ಚೂರು ಟ್ವಿಸ್ಟ್ ಮಾಡ್ತಾರೆ ಅಷ್ಟೇ. ಓಕೆ, ಡೋಂಟ್ ಪ್ಯಾನಿಕ್ ಎಟ್ ಆಲ್. ಏನೂ ಆಗೋದಿಲ್ಲ, ಎಲ್ಲ ಈಸಿ ಬರುತ್ತವೆ. ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಲಾಸ್ಟ್ ಒಂದು ವ್ಯಾಲಿಡ್ ಪಾಯಿಂಟ್ ತೊಗೊಂಬರಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಕಷನ್ ವಿತ್ ಫ್ರೆಂಡ್ಸ್. ಎಕ್ಸಾಮ್ ಆಗುತ್ತೆ, ಎಕ್ಸಾಮ್ ಆದಮೇಲೆ ಹೊರಗೆ ಬರ್ತೀವಿ. ಬಂದಮೇಲೆ ಬಸ್ ಹತ್ರ ಅಥವಾ ಎಲ್ಲಾದರೂ ಫ್ರೆಂಡ್ಸ್ ಇರ್ತಾರೆ. ಹಾಗೆ ನಾನು ಫಸ್ಟ್ ಒನ್ ಇದನ್ನು ಹಾಕಿದೆ, ಇಲ್ಲ ನಾನು ಬಿ ಆಪ್ಷನ್ ಹಾಕಿದೆ, ಹೌದಾ, ಇಟ್ಸ್ ಆಪ್ಷನ್ ಈಸ್ ಎ ಅಂತ ಯಾರೋ ಹೇಳ್ತಾರೆ. ಎ ಕರೆಕ್ಟ್ ಆಗಿರುತ್ತೆ, ಅಯ್ಯೋ ನನ್ನ ಮಾರ್ಕ್ಸ್ ಹೋಯ್ತು. ಹೀಗೆ ಮಾಡಿದ್ರೆ ಏನು ಬರುತ್ತೆ, ನಿಮ್ಮ ಮುಂದೆ ಬರುವಂಥ ಪೇಪರ್ಸನ್ನು ಹಾಳು ಮಾಡ್ಕೋತೀರಾ ಅಷ್ಟೇ. ಸೊ ಏನೂ ಡಿಸ್ಕಷನ್ ಮಾಡಬೇಡಿ. ಏನು ಬರೆದಿರ್ತೀರಾ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ಸೊ ಬರೆದಿದ್ದನ್ನು ಚೇಂಜ್ ಮಾಡೋಕ್ಕೂ ಕೂಡ ಬರೋದಿಲ್ಲ. ಸೊ ಡೋಂಟ್ ಡಿಸ್ಕಸ್ ಮೋರ್. ಡಿಸ್ಕಸ್ ಮಾಡೋದು ಇರುತ್ತವೆ. ಹಾಗೆ ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಕುಂತು ಅನಲೈಸ್ ಮಾಡಿ. ಹಾಗೆ ಎಲ್ಲ ಎಕ್ಸಾಮ್ ಮುಗಿದ್ಮೇಲೆ ಕೂಡ ನೆಕ್ಸ್ಟ್ KCETಗೆ ನಿಮಗೆ ಟೈಮ್ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ಏನೂ ಚಿಂತೆ ಮಾಡಬೇಡಿ. ಎಕ್ಸಾಮ್ ಬರೋದು ಒಂದು ಸತಿ ಹೊರಗೆ ಬಂದಮೇಲೆ ಆ ಸಬ್ಜೆಕ್ಟ್ನ ಮರೆತುಬಿಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ. ಹಾಗೆ ನೆಕ್ಸ್ಟ್ ಸಬ್ಜೆಕ್ಟ್ ಮೇಲೆ ನಿಮ್ಮ ಮೈಂಡ್ ಮೇಲೆ ಯಾವುದೇ ತರಹದ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಪೇಪರ್ನ ಡಿಸ್ಕಷನ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು ನನ್ನ ಮಿಸ್ಟೇಕ್ಸ್ಗಳಾದವು, ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಆಯಿತು. ಇದನ್ನು ನೀವು ಫಾಲೋ ಮಾಡಿ. ಹಾಗೆ ನಿಮ್ಮ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾದರೂ ಯಾವುದೇ ಥರದ PDF ಆಗಿರಲಿ, ಯಾವುದೇ ಥರದ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆಲ್ ಆಫ್ ಯು ಡೂ ವೆಲ್. ಡೋಂಟ್ ವರಿ ಮೋರ್. ಎಲ್ಲ ಈಸಿ ಬರುತ್ತೆ. All is well. Keep learning, keep growing. All the best. Bye.